ಹಾಯ್ ಗಾಯ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಗುಡ್ ವಿಲ್ ಹೇಳ್ತಾ ಇದ್ದೆ. ಸೊ ಪರ್ಚೇಸ್ಡ್ ಗುಡ್ ವಿಲ್ ಮತ್ತು ನಾನ್ ಪರ್ಚೇಸ್ಡ್ ಗುಡ್ ವಿಲ್ ಅಂತೇಳಿ. ಸೊ ಇದರಲ್ಲಿ ಪರ್ಚೇಸ್ಡ್ ಗುಡ್ ವಿಲ್ ಅರೈಸ್ಡ್ ವೆನ್ ವಿ ಪರ್ಚೇಸ್ಡ್ another company, or when a company purchased another company, then there can be the rising of purchased goodwill. Non purchased goodwill ಅಂದರೆ ಇನ್ಹೆರೆಂಟ್ ಗುಡ್ವಿಲ್, ದಟ್ ಈಸ್ ಸೆಲ್ಫ್ ಗುಡ್ವಿಲ್ ಅಥವಾ ಓನ್ ಕಂಪನಿ ಗುಡ್ವಿಲ್ನ ಇನ್ಹೆರೆಂಟ್ ಗುಡ್ವಿಲ್ ಅಥವಾ ನಾನ್ ಪರ್ಚೇಸ್ಡ್ ಗುಡ್ವಿಲ್ ಅಂತ ಕರೀತಾರೆ. ಸೊ ಇಲ್ಲಿ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ದೀಸ್ ಟೂ ಟೈಪ್ಸ್ ಆಫ್ ಗುಡ್ವಿಲ್ ಕ್ಯಾನ್ ಬಿ ವೇರಿ, ಅಂದರೆ ಡಿಫ್ರೆನ್ಸ್ ಇರುತ್ತೆ. ಪರ್ಚೇಸ್ಡ್ ಗುಡ್ವಿಲ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ, ನಾನ್ ಪರ್ಚೇಸ್ಡ್ ಗುಡ್ವಿಲ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತೇಳಿ. ದ ಫಸ್ಟ್ ಒನ್, ಪರ್ಚೇಸ್ಡ್ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಇದನ್ನು ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಯಾವುದರಲ್ಲಿ? ಹೋಲ್ಡಿಂಗ್ ಕಂಪನಿ ಅಕೌಂಟ್ಸಲ್ಲಿ. ಇನ್ ಕೇಸ್ ನಿಮಗೆ ನೆನಪಿದ್ರೆ, ಪರ್ಚೇಸ್ ಕನ್ಸಿಡರೇಷನ್ ಪೇಮೆಂಟ್ ಮಾಡಿದಾಗ ಎಕ್ಸೆಸ್ ಅಮೌಂಟ್ ಏನು ಪೇಮೆಂಟ್ ಮಾಡುತ್ತೆ ಅದನ್ನು ಗುಡ್ವಿಲ್ ಅಂತ ಕರಿತೀವಿ. ಸೊ ನೆನಪಿದ್ರೆ ನಿಮಗೆ ಒಂದ್ಸಲ ರೀಕ್ಯಾಪ್ ಮಾಡ್ಕೊಳ್ಳಿ ಅದನ್ನು. ಸೊ ವೆನ್ ಪರ್ಚೇಸಿಂಗ್ ಕಂಪನಿ pays the amount to selling company, if the amount what the company purchasing is pays more than the net assets, that is called as goodwill. ಅಂದರೆ ಪರ್ಚೇಸ್ ಕನ್ಸಿಡರೇಷನ್ಗಿಂತ ನೆಟ್ ಅಸೆಟ್ಸ್ ಕಡಿಮೆ ಇದ್ದರೆ ಅದರ ಡಿಫರೆನ್ಸ್ ಅಮೌಂಟ್ನ ಗುಡ್ವಿಲ್ ಅಂತ ಕರೀತಾರೆ. ಸೊ ಫಾರ್ಮುಲಾ ಏನು ಬರ್ಕೋಬೋದು? ಗುಡ್ವಿಲ್ ಈಕ್ವಲ್ಸ್ ಟು ಪರ್ಚೇಸ್ ಕನ್ಸಿಡರೇಷನ್ ಮೈನಸ್ ನೆಟ್ ಅಸೆಟ್ಸ್. ದ ಡಿಫರೆನ್ಸ್ ವ್ಯಾಲ್ಯೂ ಈಸ್ ಗುಡ್ವಿಲ್. ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀರಾ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸಲ್ಲಿ. ಥರ್ಡ್ ಸೆಮಿಸ್ಟರ್ಲಿ ಬಂದಿದೆ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಪರ್ಚೇಸ್ ಕನ್ಸಿಡರೇಷನ್ ಈಕ್ವಲ್ಸ್ ಟು goodwill equals to purchase consideration minus net assets. In case purchase consideration ಕಡಿಮೆ ಇದ್ದು net assets ಜಾಸ್ತಿ ಇತ್ತು ಅಂತಂದರೆ then there is capital reserve. ಸೊ ನೆನಪಿದೆ ಅಲ್ವಾ, ಕ್ಯಾಪಿಟಲ್ ರಿಸರ್ವ್ ಅಂಡ್ ಗುಡ್ವಿಲ್ ಕ್ಯಾಲ್ಕುಲೇಷನ್ ಇನ್ ಕೇಸ್ ಆಫ್ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್. ಸೊ ಇದು ಪರ್ಚೇಸ್ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್. ಇದು ಒಂದೇ ಮೆಥಡ್ ಇರುತ್ತೆ. ಇದರಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇರೋ ಅಮೌಂಟ್ ಏನಾದರೂ ಕಡಿಮೆ ಇದ್ದು ಪೇಮೆಂಟ್ ಮಾಡ್ತಾ ಇರೋ ಅಮೌಂಟು ಜಾಸ್ತಿ ಇತ್ತು ಅಂತಂದಾಗ ಸೊ ಅಲ್ಲಿ ಗುಡ್ವಿಲ್ ಅರೈಸ್ ಆಗುತ್ತೆ. ಸೊ ಹಾಗಾದರೆ ಒನ್ ಮೋರ್ ಮೆಥಡ್ ಏನಿದೆ, ದಟ್ ಈಸ್ ನಾನ್ ಪರ್ಚೇಸ್ಡ್ ಗುಡ್ವಿಲ್. ಇದರಲ್ಲಿ ದೇರ್ ಆರ್ ಮೇಜರ್ ಆಗಿ 5 ಮೆಥಡ್ಸ್ ಇದ್ದಾವೆ ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್ಸು. ನಾನ್ ಪರ್ಚೇಸ್ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್ಸು ಮೇಜರ್ಲಿ ದೇರ್ ಆರ್ 5 ಮೆಥಡ್ಸ್. ಒಂದು ಫಸ್ಟ್ ಒನ್ ಸಿಂಪಲ್ ಆವರೇಜ್ ಮೆಥಡ್. ನಂಬರ್ 2 weighted average method. Number 3 capitalization of simple average method. Number 4 super profit method. Then number 5 annuity method. So last one more method ಬರುತ್ತೆ, capitalization of super profit method. These are the 6 methods to calculate or find out valuation of goodwill. ಸೊ ಇದನ್ನು ಹೆಡಿಂಗ್ ಬರ್ಕೋಬೋದು ಬೇಕಾದರೆ, ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಆಮೇಲೆ ನಿಮಗೆ ಈ ಚಾಪ್ಟ್ರಲ್ಲಿ ಇದೇ ಮೆಥಡ್ಸ್ ಕೇಳೋದು ಕ್ಯಾಲ್ಕುಲೇಷನ್ ಮಾಡೋದು. ಈ 6 ಮೆಥಡಲ್ಲಿ ಯಾವುದಾದ್ರೂ ಕೇಳ್ಬೋದು. 3 ಮೆಥಡ್ಸ್ ಕೇಳ್ತಾನೆ 15 ಮಾರ್ಕ್ಸ್ ಕ್ವಶನ್ಗೆ.
ಅಥವಾ 5 ಮಾರ್ಕ್ಸ್ ಕ್ವೆಶನ್ ಆದರೂ ಕೇಳ್ಬೋದು. ಸಿಂಪಲ್ ಆವರೇಜ್ ಮೆಥಡ್, ವೆಟೆಡ್ ಆವರೇಜ್ ಮೆಥಡ್, ಕ್ಯಾಪಿಟಲೈಸೇಷನ್ ಆಫ್ ಸಿಂಪಲ್ ಆವರೇಜ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್, annuity method and capitalization of super profit method. These are the 6 methods to calculate valuation of non-purchased goodwill or inherent goodwill. ಸೊ ಇದರಲ್ಲಿ ಪ್ರತಿಯೊಂದು ಸ್ಟೆಪ್ಸ್ಗೂ ಅಥವಾ ಪ್ರತಿಯೊಂದು ಮೆಥಡ್ಗೂ ಸ್ಟೆಪ್ಸ್ ಇದ್ದಾವೆ. ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ನಲ್ಲಿ ಸಿಂಪಲ್ ಆವರೇಜ್ ಮೆಥಡಲ್ಲೂ ಕೆಲವು ಸ್ಟೆಪ್ಸ್ ಇದ್ದಾವೆ, ವೆಟೆಡ್ ಆವರೇಜ್ ಮೆಥಡಲ್ಲೂ ಬೇರೆ ಸ್ಟೆಪ್ಸ್ ಇದ್ದಾವೆ. ಅದೇ ಥರ ಪ್ರತಿಯೊಂದು ಮೆಥಡ್ಗೂ ಬೇರೆ ಬೇರೆ ಸ್ಟೆಪ್ಸ್ ಇದ್ದಾವೆ. ಸೊ ಆ ಸ್ಟೆಪ್ಸ್ನ ಒಂದೊಂದಾಗಿ ಎಂಟ್ರಿ ಮಾಡ್ಕೊತ ಹೋಗೋಣ. ಸೊ ನಿಮಗೆ ಅವಾಗ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋಕೆ ಗೊತ್ತಾಗುತ್ತೆ. ಸೊ ಫಸ್ಟ್ ಒನ್ ಸಿಂಪಲ್ ಆವರೇಜ್ ಮೆಥಡ್. ಸೊ ಸಿಂಪಲ್ ಆವರೇಜ್ ಮೆಥಡಲ್ಲಿ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಪ್ರಾಫಿಟ್. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಇದರಲ್ಲಿ ಫಸ್ಟ್ ಆವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಸ್ಟೆಪ್ 1ನಲ್ಲಿ. ಎರಡನೇದು ಸ್ಟೆಪ್ 2 ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್. ಓಕೆ, ಎರಡೇ ಸ್ಟೆಪ್ಸ್. ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಪ್ರಾಫಿಟ್ ಇದು, ದೆನ್ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಆವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿ, ಬೈ ಯೂಸಿಂಗ್ ದಿ ಆವರೇಜ್ ಪ್ರಾಫಿಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆರ್ ಫೈಂಡ್ ಔಟ್ ಗುಡ್ವಿಲ್ ವ್ಯಾಲ್ಯೂ. ಆವರೇಜ್ ಪ್ರಾಫಿಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ number of years. So by using this formula, total profit by number of years ಮಾಡಿದ್ರೆ ನಿಮಗೆ average profit ಬರುತ್ತೆ. Then what about goodwill calculation formula? So goodwill calculation formula is goodwill equals to average profit into number of years of purchase. So this is the formula for calculation of goodwill. First step, average profit calculation by using the formula total profit by number of years. Second step is calculation of goodwill. Goodwill can be calculated by using the formula average profit, which we calculated in step 1, into number of years of purchase. This is will be given in the ಕ್ವೆಶನಲ್ಲಿ ಮೆನ್ಷನ್ ಮಾಡಿರುತ್ತೆ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಅಂತೇಳಿ 3 years 4 years 2 years 5 years ಅಂತೇಳಿ ಮೆನ್ಷನ್ ಮಾಡಿರ್ತಾನೆ. ಸೊ ನಂಬರ್ ಆಫ್ ಇಯರ್ಸ್ ತೊಗೊಳ್ಳಿ, ಆವರೇಜ್ ಪ್ರಾಫಿಟ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿರೋದು ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ತೊಗೋಬೇಕು. ದಿಸ್ ಈಸ್ ಸಿಂಪಲ್ ಆವರೇಜ್ ಮೆಥಡ್ ಫಾರ್ಮುಲಾ. ಅರ್ಥ ಆಯ್ತಾ? ಸೊ ಸಿಂಪಲ್ ಆವರೇಜ್ ಮೆಥಡ್ ಫಾರ್ಮುಲಾದಲ್ಲಿ ಎರಡೇ ಇರುತ್ತೆ ಸ್ಟೆಪ್ಸು. ಸ್ಟೆಪ್ 1 ಆವರೇಜ್ ಪ್ರಾಫಿಟ್, ಸ್ಟೆಪ್ 2 ಗುಡ್ವಿಲ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಎರಡನೇ ಮೆಥಡ್ ವೆಯ್ಟೆಡ್ ಆವರೇಜ್. ವೆಟೆಡ್ ಆವರೇಜ್ ಮೆಥಡಲ್ಲಿ ಸೇಮ್ ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ವೆಯ್ಟೆಡ್ ಆವರೇಜ್ ಪ್ರಾಫಿಟ್ and step 2 calculation of ಗುಡ್ವಿಲ್. ಇಲ್ಲಿ ಕೂಡ ಎರಡೇ ಸ್ಟೆಪ್ಸ್ ಇರುತ್ತೆ, ಬಟ್ ಇಲ್ಲಿ ವೇಟೆಡ್ ಆವರೇಜ್ ಪ್ರಾಫಿಟ್ ಮಾಡ್ಕೋಬೇಕು. ವೇಟೆಡ್ ಆವರೇಜ್ ಪ್ರಾಫಿಟ್ ಯಾವ ಥರ ಮಾಡ್ತೀರಾ ಅಂದರೆ, ಟೋಟಲ್ ಪ್ರಾಫಿಟ್ನ ವೆಯ್ಟ್ಸ್ಗೆ ಮಲ್ಟಿಪ್ಲೈ ಮಾಡಿಕೊಂಡು ಅದಾದಮೇಲೆ ಡಿವೈಡೆಡ್ ಬೈ ಟೋಟಲ್ ವೆಯ್ಟ್ಸ್ ಮಾಡ್ಕೋಬೇಕು. ಸೊ ಇದಕ್ಕೆ ಫಾರ್ಮುಲಾ ಏನು ತಗೋತೀರಾ, ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ವೆಯ್ಟ್ಸ್. ಇದು ಫಾರ್ಮುಲಾ. ಸೊ ನಾನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಹೇಳ್ತೀನಿ ಪ್ರಾಬ್ಲಮ್ ಮಾಡಬೇಕಾದಾಗ. ಸೊ ದಿಸ್ ಇಸ್ ದ ಫಾರ್ಮುಲಾ. ಆ್ಯಂಡ್ ಗುಡ್ವಿಲ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಸೇಮ್ ಇರುತ್ತೆ. ಗುಡ್ವಿಲ್ ಈಕ್ವಲ್ಸ್ ಟು ವೆಯ್ಟೆಡ್ average profit into
ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ವೆಟೆಡ್ ಅವರೇಜ್ ಪ್ರಾಫಿಟ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಸ್ಟೆಪ್ 1ನಲ್ಲಿ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ದಿಸ್ ಈಸ್ ಸೆಕೆಂಡ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಆಯಿತಾ? ಇನ್ನು ರಿಮೈನಿಂಗ್ ಮೆಥಡ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಲೆಂತಿ ವಿಡಿಯೋ ಆದರೆ ನಿಮಗೂ ಕೇಳೋಕ್ಕೆ ಬೇಜಾರಾಗುತ್ತೆ, ಬೋರ್ ಹೊಡೆಯುತ್ತೆ. ಹಾಗಾಗಿ ಶಾರ್ಟ್ ವಿಡಿಯೋಸ್ ಮಾಡಿ ಕಳಿಸ್ತಾ ಇದ್ದೀನಿ. ದೀಸ್ ಆರ್ ದಿ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ and the remaining methods of valuation of goodwill can be uploaded in the next video. Thank you.